ಸಹೋದರರಿಗೆ ಕುರುಡುಮಲೆ ವಿನಾಯಕನ ಸನ್ನಿಧಿಯಲ್ಲಿ ಸ್ವಾಗತಿಸ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯ ವಿಶೇಷಗಳೇನು ಅಂದರೆ, ಈಗಾಗಲೇ ನಮ್ಮ ಹಿರಿಯರಾದಂಥ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ರಾಮಣ್ಣವರು, ನನ್ನ ಬಾಲ್ಯದ ಗೆಳೆಯನಾದಂಥ ಅವಣಿ ನವೀನ್ ಅವರು, ನಮ್ಮ ಅಣ್ಣನವರಾದಂಥ ರವಣ್ಣವರು ಸಾಕಷ್ಟು ಕೂಲಂಕುಷವಾಗಿ ವಿವರಣೆವಾಗಿ ಕೊಟ್ಟಿದ್ದಾರೆ. ಬಟ್ ವಿಶೇಷವಾಗಿ ಮೊದಲು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಕುಟುಂಬಗಳ ವಿವರವನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. 1944ರಲ್ಲಿ ನನ್ನ ತಂದೆಗಿಂತಲೂ ದೊಡ್ಡವರು, ನಮ್ಮ ದೊಡ್ಡಪ್ಪ ಹಿರಿಯರು ಎಚ್ ವಿ ದಂಡುಹಿರೇಗೌಡ ಅಂತಕ್ಕಂಥವರು 17 ದಿವಸ ಬ್ರಿಟಿಷರ ಕಪಿಮುಷ್ಟಿಗೆ ಸಿಕ್ಕಿ ಜೈಲು ವಾಸ ಅನುಭವಿಸಿರ್ತಕ್ಕಂಥ ದಾಖಲೆಗಳು ನಮ್ಮ ಹತ್ರ ಇದೆ. ಅದೇ ರೀತಿ ಜಲಿಯನ್ ವಾಲಾಬಾಗ್ ಚಳುವಳಿಯಲ್ಲಿ ನಮ್ಮ ಕುಟುಂಬ ಸದಸ್ಯರು ಇಬ್ಬರು ಅಲ್ಲಿ ನರಕಯಾತನೆ ಅನುಭವಿಸಿರ್ತಕ್ಕಂಥ ದಾಖಲೆಗಳು ನಮ್ಮ ಬಳಿ ಇವೆ. ಇಂಥ ಕುಟುಂಬ ಸದಸ್ಯನಾಗಿ ಕಾಂಗ್ರೆಸ್ ಪಕ್ಷದ ಅಂದಿನಿಂದ ಇಂದಿನ ತನಕ ನಾನು ಕಾಂಗ್ರೆಸ್ ಸಿಂಬಲ್ಲು ಇದ್ದು, ನನಗೂ 48 ವರ್ಷ, ಸಿಂಬಲನ್ನು ಬಿಟ್ಟು ಮತ ಹಾಕಿರೋದು ಒಂದೇ ಬಾರಿ, ಅದು ಟೆಲಿಫೋನ್ ಗುರುತಿಗೆ 2013ರಲ್ಲಿ. ಕಾರಣ ಯಾಕಂದರೆ ನಾನು ದೇವರ ಸನ್ನಿಧಿಯಲ್ಲಿ ಮಾತಾಡ್ತೇನೆ. ಅದನ್ನು ಬಿಟ್ಟು ಮತ್ತೊಂದು ಸಲ MP ಎಲೆಕ್ಷನ್ಗೆ ನಮ್ಮ ನಾಯಕರಾದಂಥ ಮಂಜಣ್ಣವರ ಒಂದು ಆದೇಶದ ಮೇಲೆ ಅವ್ರ ಮಾತಿಗೆ ಬೆಲೆ ಕೊಡಬೇಕು ಅಂತ ಹೇಳ್ಬಿಟ್ಟು, ಅವ್ರ ಅಪ್ಪಣೆಯನ್ನು ಪಾಲಿಸ್ಬೇಕು ಅಂತ ಹೇಳ್ಬಿಟ್ಟು ಇಡೀ ಕ್ಯಾಂಪೇನ್ ಎಲ್ಲನೂ ಅವ್ರ ಜೊತೆ ಇದ್ದು ನಾವು BJPಗೆ ಮಾಡ್ತೀವಿ. ಬಟ್ ಸತ್ಯ ಹೇಳ್ತಾ ಇದ್ದೀನಿ, ನಾವು ವೋಟ್ ಮಾಡೋಕ್ಕೆ ಇನ್ನೇನು ಹೋಗಬೇಕು. ನಮ್ಮ ತಂದೆ, ನಮ್ಮ ಫ್ಯಾಮಿಲಿ ಮೆಂಬರ್ಸು 9 ಮತ ಇರುತ್ತೆ, 9 ಜನನ್ನ ಕರೆದು ಕಾಂಗ್ರೆಸ್ ಪಾರ್ಟಿ ಇಡಿಸಿ ಇವರನ್ನು ಓಟ್ ಹಿಂಡಾರಂటే ನಾಕಂತ ವಿಸ್ಮಯ ಹಿಸ್ಕೊಂಡ. ಅವತ್ತು ಸಹ ಕ್ಯಾಂಪೇನೆಲ್ಲ ನಾವು BJPಗೆ ಮಾಡಿದ್ರು ಸಹ ನಮ್ಮ ಮತನ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿರ್ತೀವಿ. ಯಾರಿಗೂ ಹೇಳ್ದಿರೋ ಹೋಗಿ ಹಾಕಬೇಕಾಯ್ತು. ಯಾಕಂದರೆ ನಮ್ಮದು ಕಾಂಗ್ರೆಸ್ ರಕ್ತನ ಹಂಚ್ಕೊಂಡಿಟ್ಟಿರ್ತಕ್ಕಂಥ ಕುಟುಂಬ. ಇಂಥ ಒಂದು ಕುಟುಂಬ ಸದಸ್ಯನಾಗಿ ಕಾಂಗ್ರೆಸ್ಸಲ್ಲಿ ಮೊನ್ನೆ 2 ವರ್ಷದ ಹಿಂದೆ ನಮ್ಮೆಲ್ಲರ ಶ್ರಮದಿಂದ ನೀನು ಅಭ್ಯರ್ಥಿ ಆದವನ್ನ ಯಾಕೆ ಈ ರೀತಿ ಸಣ್ಣ ಪುಟ್ಟ ಸಮಸ್ಯೆಗಳಾಗ್ತಿದೆ, ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಪ್ರಶ್ನೆ ಮಾಡೋ ಅಧಿಕಾರನೂ ನಮಗಿಲ್ವಾ? ನೀವಲ್ಲ, ನಿಮ್ಮ ಪೂರ್ವಿಕರು ಹುಟ್ಟಕ್ಕೆ ಮೊದಲೇನೆ ನಮ್ಮ ಕುಟುಂಬಗಳು ಕಾಂಗ್ರೆಸ್ ಕುಟುಂಬಗಳು, ಆಮೇಲೆ ಹುಟ್ಟಿದ್ದು ನೀವು, ಆಮೇಲೆ ಬಂದಿದ್ದು ಮುಳಬಾಲ್ಗೆ. ನೀವು ಮುಳಬಾಲ್ ಮುಖಾನೇ ನೋಡಿರಲಿಲ್ಲ. ಅಂದಿನಿಂದ ಇಂದಿನ ತಕ್ಕ ನಾವು ಪಕ್ಷದಲ್ಲಿ ಇರ್ತಕ್ಕಂಥವ್ರನ್ನ ಒಂದು ಸಣ್ಣ ವಿಚಾರ, ಯಾಕೆ ಪಕ್ಷದ ಕಿರಿಯರನ್ನ ಕೇಳದೆ ಈ ರೀತಿ ನಿರ್ಧಾರ ಮಾಡಿದ್ರಿ ಅಂತ ನಾವು ಕೇಳಿದ್ದಕ್ಕೆ, ಯಾರೋ ನಿನ್ನ ಜೊತೆ ಇರ್ತಕ್ಕಂಥ 2-3 ಜನ ಕಿಡಿಗೇಡಿಗಳನ್ನ ಅವ್ರ ಮಾತು ಕೇಳಿಕೊಂಡು ನೀನು ಮೊನ್ನೆ ಗಲಾಟೆ ಮಾಡಿದವರು, ನಾವು ಗಲಾಟೆ ಎಲ್ಲ ಮಾಡಿದ್ದು ನಮ್ಮ ಹಕ್ಕನ್ನು ನಿಮ್ಮನ್ನು ಪ್ರಶ್ನೆ ಮಾಡಿದ್ದು, ನಮ್ಮ ಪ್ರಶ್ನೆ ಮಾಡಿದ್ದು ಮಾತ್ರಕ್ಕೆ ಅವ್ರು ಯಾರು ಕಾಂಗ್ರೆಸ್ಸೇ ಅಲ್ಲ ಅಂತೀರಾ? ನೀನ ಕಾಂಗ್ರೆಸ್ಸು? 100 ವರ್ಷಗಳ ಇತಿಹಾಸಗಳಿದೆ ನಮ್ಮ ಕುಟುಂಬಗಳಿಗೆ ಕಾಂಗ್ರೆಸ್ಸಲ್ಲಿ. ಅಂಥವ್ರನ್ನ ನೀನು ಸರ್ಟಿಫೈ ಮಾಡೋದು? ಅದೇ ನಾರಾಯಣ್, ನೀನು ಸರ್ಟಿಫೈ ಮಾಡಬೇಕಾ ನಾವು ಕಾಂಗ್ರೆಸ್ ಅಲ್ವಾ ಅಂತ? ಇವು ನಿನ್ನ ಭವಿಷ್ಯದ ರಾಜಕೀಯದ ಮೇಲೆ ಕಾಂಗ್ರೆಸ್ಸಲ್ಲಿ ಯಾವ ರೀತಿ ಹೊಡೆತ ಬೀಳುತ್ತೆ ಅನ್ನೋದನ್ನು ಒಂದು ಸಲ ಯೋಚನೆ ಮಾಡಿ ಮಾತಾಡಬೇಕಾಗತ್ತೆ. ಆದಿನಾರಾಯಣ್ ಅವರೇ, ನೀವು 2008ರಲ್ಲಿ ಮುಳಬಾಲಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿರೋದು, 2013ರಲ್ಲಿ ನೀವು ನಾಮಿನೇಷನ್ ಹಾಕಿರೋದು ಇಂಡಿಪೆಂಡೆಂಟಲ್ಲಿ, 2018ರಲ್ಲಿ ನೀವು ನಾಮಿನೇಷನ್ ಹಾಕಿ ವಿತ್ಡ್ರಾಲ್ ಮಾಡ್ಕೊಂಡಿರೋದು ಇಂಡಿಪೆಂಡೆಂಟಲ್ಲಿ, 2023ರಲ್ಲಿ ಮುದ್ದುಗಂಗಾಧರ್ ಅಂತಕ್ಕಂಥವರ ಹೆಸರನ್ನ ಪ್ರಕಟಣೆ ಮಾಡಿದಾಗ ಇಲ್ಲಿ ಆ ರೀತಿ ಪರಿಸ್ಥಿತಿ ಇಲ್ಲ ಅಂತ ಹೇಳ್ಬಿಟ್ಟು, ನೀವಾದರೆ ಯಾವುದೋ ಒಂದು ಪಕ್ಷದಲ್ಲಿದ್ದು ಒಂದಷ್ಟು ಸೇವೆ ಮಾಡಿದ್ದೀರಾ, ತಾಲೂಕಿಗೆ ಪರಿಚಿತರಾಗಿದ್ದೀರಾ ಅಂತ ಹೇಳ್ಬಿಟ್ಟು ರಾತ್ರಿ ನಮ್ಮ ಗೆಳೆಯನ ಒಂದು ಗೆಸ್ಟ್ ಹೌಸಲ್ಲಿ ನಾವು TV ನೋಡ್ತಾ ಇದ್ರೆ ಮುದ್ದುಗಂಗಾಧರ್ ಹೆಸರು ಬಂದಿದ್ದ ತಕ್ಷಣ ಸುಮಾರು ವರ್ಷಗಳಾಗಿತ್ತು ನಾನು ಮಂಜಣ್ಣವ್ರಿಗೆ ಫೋನ್ ಮಾಡಿ ಸಹ, ನೀಲಕಂಠಗೌಡರು ಫೋನ್ ಮಾಡಿ ಸಹ
ನಾನೇ ತಲೆ ಬಾಗಿ ಪ್ರತಿಯೊಬ್ಬರಿಗೂ ಫೋನ್ ಮಾಡಿ, ಅಣ್ಣ ಬೇಡ, ಪಾರ್ಟಿ ಹೋಗ್ಬಿಡತ್ತೆ, ನಮ್ಮಲ್ಲಿ ಎಷ್ಟಾದರೂ ಇರ್ಬೋದು, ದಯವಿಟ್ಟು ಆ ಆದಿನಾರಾಯಣನಾದ್ರೂ ಕ್ಯಾಂಡಿಡೇಟ್ ಮಾಡಿಬಿಡಿ ಅಂತ ಹೇಳ್ಬಿಟ್ಟು ಆವತ್ತಿನ ದಿವಸ ರಾತ್ರಿ 2 ಗಂಟೆಯಲ್ಲಿ, ಈಗಲೂ ರಾಮಲಿಂಗಾರೆಡ್ಡಿನ ಕೇಳಿ, ನೀಲಕಂಠ ಗೌಡರು ಅವರಿಲ್ಲ, ದೈವಾಧೀನರಾಗಿದ್ದಾರೆ, ರಾಜೇಂದ್ರ ಗೌಡ್ರನ್ನ ಕೇಳಿ, ಪ್ರತಿಯೊಬ್ಬರಿಗೂ ಫೋನ್ ಮಾಡಿ, ಕೆಲವ್ರು ಮನೆಗಳ ಹತ್ರ ಹೋಗಿ, ಅಣ್ಣ ನಿಮ್ಮ ಕೈ ಮುಗಿತೀನಿ, ನೀವಿಲ್ಲಿ ಗುಂಪುಗಳಾಗ್ಬಿಟ್ರೆ ನಾಳೆ ಬೆಳಿಗ್ಗೆ ನಮ್ಮ ಪಾರ್ಟಿ ಹೋಗ್ಬಿಡತ್ತೆ, ನಮ್ಮ ಪಾರ್ಟಿ ಹೋಗ್ಬಿಟ್ರೆ ಅದನ್ನೇ ನಂಬ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರ ಪರಿಸ್ಥಿತಿ ಏನು ಅಂತ ಹೇಳ್ಬಿಟ್ಟು ಅವ್ರ ಮನೆಗಳ ಹತ್ರ ಹೋಗಿ ಬೆಳಿಗ್ಗೆ ಈವೆನ್ನು ರಾಮಣ್ಣನಿಗೂ ಮಾಡಿದ್ದೆ. ಬೆಳಿಗ್ಗೆ 5 ಗಂಟೆಗೆದ್ದು 2 ಗುಂಪುಗಳನ್ನ, ನನ್ನ ಜೊತೆಗೆ ಅವನು ಜಬೀವುಲ್ಲಾ ಇದ್ದ ನಗರಸಭಾ ಸದಸ್ಯ, ಇಬ್ರೂ ಒಬ್ಬೊಬ್ರು ಒಂದೊಂದು ಗುಂಪನ್ನ ಕರ್ಕೊಂಡೋಗಿ ಖರ್ಗೆ ಸಾಹೇಬ್ರ ಮನೆ ಮುಂದ್ಗಡೆ ಎಲ್ಲರನ್ನೂ ಒಟ್ಟುಗೂಡಿಸಿ ಅವ್ರ ಕಾಲು ಹಿಡಿದು ಒಟ್ಟುಗೂಡಿಸಿದ್ದೀವಿ ನಾವು. ಏನಕ್ಕೋಸ್ಕರ? ಆದಿನಾರಾಯಣವ್ರೆ, ನಿಮ್ಮನ್ನು ಅಭ್ಯರ್ಥಿ ಮಾಡಿ ಗೆಲ್ಸಕ್ಕೋಸ್ಕರ. ಇಷ್ಟೆಲ್ಲ